ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ಬಂದಿರೋ ಪರಿಸ್ಥಿತಿ ಯಾವತ್ತಿಗೂ ಹೀಗೆ ಇರಲ್ಲ. ಹಿಡ್ದಿರೋ ಗ್ರಹಣ ಬಿಡ್ಲೇಬೇಕು. ಒಳ್ಳೆ ಸಮಯ ಅನ್ನೋದು ಬರ್ಲೇಬೇಕು. ಅಂಡ್ ಆ ಒಳ್ಳೆ ಟೈಮ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಆದಷ್ಟು ಬೇಗನೆ ಬರ್ಲಿ, ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಇನ್ನು ಈಗ ಸಖತ್ ಸ್ಟೈಲಿಶ್ ಆಗಿರೋ ದ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 5,000 ಲೈಕ್ಸ್ ಅಂತ ಅನ್ಕೊಂಡಿದೀನಿ. ನೋಡೋಣ ಏನ್ ಮಾಡ್ತೀರಾ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ರಿವ್ಯೂ ವಿಚಾರದಲ್ಲಿ ಫಸ್ಟ್ ಆಫ್ ಆಲ್ ಟ್ರೈಲರ್ನ ಪ್ರೆಸೆಂಟೇಷನ್, ಎಡಿಟಿಂಗ್, ಸ್ಪೆಷಲಿ ಮಟೀರಿಯಲ್ಗಳನ್ನ ಪ್ಲೇಸ್ ಮಾಡಿರೋ ರೀತಿನೇ ಸಖತ್ ಇಷ್ಟ ಆಗೋಯ್ತು. ಆಕ್ಚುಲಿ ಸಖತ್ ಕಟ್ ಮಾಡಿದರೆ ಟ್ರೈಲರ್ನ ನೋಡಿನೇ ಖುಷಿ ಆಯ್ತು. ಸ್ಟೈಲ್ ಅಂಡ್ ಸಬ್ಸ್ಟೆನ್ಸ್ ಅಂತ ತುಂಬಾ ಸಲ ಮಾತಾಡ್ತಾನೆ ಇರ್ತೀನಿ, ಆದ್ರೆ ನಿಜವಾಗ್ಲೂ ಅವೆರಡು ಒಟ್ಟಿಗೆ ಬಂದ್ರೆ ಹೇಗಿರುತ್ತೆ ಅನ್ನೋದನ್ನ ಈ ಟ್ರೈಲರ್ ತೋರಿಸ್ಕೊಟ್ಟಿದೆ. ಸಿನಿಮಾದಲ್ಲಿ ಇರುವಂತ ಅಷ್ಟು ವಿಷಯಗಳು ಕಾಣಬೇಕು, ಕ್ಯಾರೆಕ್ಟರ್ಗಳ ಪೋರ್ಟ್ರೇಯಲ್ ಕೂಡ ಚೆನ್ನಾಗಿರ್ಬೇಕು, ಅಂಡ್ ಅದರ ಜೊತೆಗೆ ಆ ಕೋರ್ ಪಾಯಿಂಟ್, ಮೈನ್ ಸಬ್ಸ್ಟೆನ್ಸ್ ಏನು ಅನ್ನೋದು ಗೊತ್ತಾಗೋ ಹಾಗಿದ್ರೂ ಕಥೆ ಸಿಗಬಾರ್ದು, ಫ್ರೇಮ್ಗಳು ಚೆನ್ನಾಗಿ ಡಿಫೈನ್ ಆಗಿರ್ಬೇಕು ಅನ್ನೋ ಲೆಕ್ಕದಲ್ಲಿ ಎಡಿಟ್ ಮಾಡಿದ್ದಾರೆ. ಈಸಿಯಾಗಿ ಸ್ಪಾಯ್ಲರ್ ಗಳನ್ನ ಬಿಟ್ಕೊಟ್ಟೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಟ್ರೈಲರ್ನ ಇದೇ ರೀತಿ ತೋರಿಸ್ಬೇಕು ಅಂತ ಹೊರಟ್ರಲ್ವಾ, ಆ ನಿರ್ಧಾರ ತಗೊಂಡಂತ ಅಪ್ರೋಚ್ ಡೆಫಿನೆಟ್ಲಿ ಅಪ್ರಿಶಿಯೇಟ್ ಮಾಡಬೇಕು ಮಿಲನಾ ಪ್ರಕಾಶ್ ಅವ್ರನ್ನ. ತುಂಬಾನೇ ಎಫೆಕ್ಟಿವ್ ಆಗಿ ಕಟ್ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಕಣ್ಣು ಕುಕ್ಕೋ ಹಾಗೆ ಹೈಲೈಟ್ ಆಗಿದ್ದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಇಟ್ಟಿರೋ ಒಂದೊಂದು ಫ್ರೇಮ್ಗಳೇ ಇರ್ಲಿ, ಆ ಕ್ಯಾಮ್ರಾ ಆಂಗಲ್ಗಳೇ ಆಗಿರ್ಲಿ, ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಕಾಣ್ತಾ ಇದ್ರು. ಅಂದ್ರೆ ಲೈಕ್ ಆ ಬೇಸ್ ವಾಯ್ಸ್ ಜೊತೆ ಎಂಟ್ರಿ ಆದಾಗಿಂದ ಹಿಡಿದು ವಿಡಿಯೋ ಮುಗಿಯೋವರೆಗೂ ನಮ್ಮ ಅಟೆನ್ಷನ್ ಪೂರ್ತಿ ಅವರ ಮೇಲೇನೆ ಇರುತ್ತೆ. ಆ ಕ್ಯಾರೆಕ್ಟರ್ ಸುತ್ತಾನೆ ಸುತ್ತಾ ಇರುತ್ತೆ. ಸ್ಟೋರಿ ವೈಸ್ ಮುಂದೆ ಮಾತಾಡೋಣ, ಬಟ್ ಲಿಟ್ರಲಿ ಖುಷಿ ಆಗಿದ್ದೇನ್ ಗೊತ್ತಾ, ದರ್ಶನ್ ಅವರ ಟ್ರಾನ್ಸ್ಫಾರ್ಮೇಶನ್. ಕ್ರಾಂತಿ, ಕಾಟೇರ, ಯಪ್ಪ ಸೀರಿಯಸ್ಲಿ ಆ ಸಿನಿಮಾಗಳಲ್ಲಿ ಅವರ ಪ್ರೆಸೆನ್ಸ್ ಚೆನ್ನಾಗಿದ್ರು, ಲುಕ್ಸ್ ನೋಡ್ಬೇಕಾಗ್ತಿರ್ಲಿಲ್ಲ, ಹೆವಿ ಬಲ್ಕ್ ಆಗೋಗಿದ್ರು. ಬಟ್ ಈಗ ಆಲ್ಮೋಸ್ಟ್ ತೂಕ ಎಲ್ಲ ಇಳಿದು ಹೋಗಿದೆ, ಸಖತ್ ಶಾರ್ಪ್ ಆಗಿದ್ದಾರೆ, ಫೇಸ್ ಫ್ಯಾಟ್ ಕಮ್ಮಿ ಆಗಿದೆ. ಒಂಥರ ದರ್ಶನ್ ಅವರ ಹಳೆ ವರ್ಷನ್ ವಾಪಸ್ ಬಂದಂಗಿದೆ. ಸ್ಪೆಷಲಿ ಈ ಫ್ರೇಮ್ ನೋಡಿ, ವಿಂಟೇಜ್ ಲುಕ್ ಅಂದ್ರೆ ಇದಲ್ವಾ. ಅವನಜ್ಜಿ ಆ ಸ್ಟೈಲಿಶ್ ಅಪಿಯರೆನ್ಸ್ ನೋಡಿನೇ ಕಳೆದು ಹೋಗ್ಬೇಕು. ಎಕ್ಸಾಜರೇಟ್ ಮಾಡ್ತಾ ಇದೀನಿ ಅಂತ ನೀವ್ ಅನ್ಕೋಬಹುದು, ಬಟ್ ಲಿಟ್ರಲಿ ಇದರ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದ್ರೇನೆ ನಿಮಗೆ ಅರ್ಥ ಆಗೋದು. ಸೊ ಸಿನಿಮಾದಲ್ಲಿ ಅವರ ಡಾಮಿನೇಷನ್, ಅಬ್ಬರ ಎರಡು ಕನ್ಫರ್ಮ್ ಅಂತ ಅನ್ಕೊಳ್ಳಿ. ಲೈಕ್ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಇನ್ನು ಕ್ಯಾರೆಕ್ಟರ್ ವಿಚಾರಕ್ಕೆ ಬಂದ್ರೆ, ದರ್ಶನ್ ಅವರ ಪಾತ್ರ ಹೊರಗಡೆಯಿಂದ ಡೆವಿಲ್, ಸಿಕ್ಕಾಪಟ್ಟೆ ಕ್ರೂರಿ, ಕರುಣೆ ಇಲ್ದೇ ಇರೋ ಒಬ್ಬ ಗ್ಯಾಂಗ್ಸ್ಟರ್ ರೀತಿ ಕಾಣ್ತಾ ಇದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ಅದು ಈಗ ಪ್ರೆಸೆಂಟ್ ಅಲ್ಲಿ ಅವರು ಇರುವಂತ ಕ್ಯಾರೆಕ್ಟರ್. ಆದ್ರೆ ಟೀಸರ್ ಬಂದಾಗ ಅದರಲ್ಲಿ ಅವರೇ ಹೇಳಿದ್ರು, ಮ್ಯಾನ್ ವಿತ್ ಅ ಡೀಪ್ ಪಾಸ್ಟ್ ಅಂಡ್ ನೌ ವಿತ್ ಅ ಕ್ರೇಜಿ ಪ್ರೆಸೆಂಟ್. ಅಂದ್ರೆ ಡೆವಿಲ್ ರೀತಿ ಈಗ ಬದುಕ್ತಾ ಇದ್ದಾರೆ, ಬಟ್ ಫ್ಲಾಶ್ ಬ್ಯಾಕ್ ಅಲ್ಲಿ ಅವರಿಗೆ ಆದಂತ ಒಂದು ಆಳವಾದ ಕಥೆ ಇದೆ ಅನ್ನೋದು. ಆಕ್ಚುಲಿ ಟ್ರೈಲರ್ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ನಮಗೆ ಉತ್ತರ ಸಿಗತ್ತೆ. ದರ್ಶನ್ ಅವರ ಪಾತ್ರದ ಹೆಸರು ಧನುಷ್ ರಾಜಶೇಖರ್. ರಾಜಕೀಯದಲ್ಲಿ ತುಂಬಾನೇ ಸಕ್ರಿಯ ಆಗಿರುವಂತ ವ್ಯಕ್ತಿ, ಜನರಿಗೋಸ್ಕರ ಬದುಕ್ತಾ ತುಂಬಾನೇ ಹಂಬಲ್ ಆಗಿ, ಭ್ರಷ್ಟಾಚಾರ ಮುಕ್ತವಾಗಿ ಸರ್ಕಾರ ನಡೆಸ್ತಾ ಇದ್ದಂತ ಒಬ್ಬ ರಾಜಕಾರಣಿ. ಅಂಡ್ ಈ ಫ್ರೇಮ್ ನ ನೋಡಿದ್ರೆ ಅಲ್ಲಿ ವೈಟ್ ಅಂಡ್ ವೈಟ್ ಅಲ್ಲಿ ದರ್ಶನ್ ಅವರೇ ಅಂತ ಹೇಳ್ಬೋದು. ಸೊ ಮುಂಚೆ ಪೊಲಿಟಿಷಿಯನ್ ಆಗಿದ್ದಂತೂ ಕನ್ಫರ್ಮ್. ಬಟ್ ಆಗಿರುವಾಗ್ಲೇನೆ ಅವರಿಗೆ ಶತ್ರುಗಳು ಹೆಚ್ಚಾಗ್ತಾರೆ. ಕ್ಯಾರೆಕ್ಟರ್ ನ ಹಾಳು ಮಾಡೋದಕ್ಕೆ ಸಂಚು ಮಾಡಿ ಮೋಸ್ಟ್ಲಿ ಅದರಲ್ಲಿ ಸಕ್ಸಸ್ ಕೂಡ ಆಗ್ತಾರೆ ಅನ್ಸುತ್ತೆ. ಸೊ ಹಾಗಾಗಿನೇ ಧನುಷ್ ಡೆವಿಲ್ ಆಗಿ ಬದಲಾಗಿದ್ದಾನೆ, ದಯೆ ದಾಕ್ಷಿಣ್ಯ ಇಲ್ದೇನೆ ಬದುಕ್ತಾ ಇದ್ದಾನೆ. ಇನ್ನ ಧನುಷ್ ಪೊಲಿಟಿಕ್ಸ್ ಅಲ್ಲಿ ಇದ್ದಾಗಿಂದ ಹಿಡಿದು ಈಗ ಹೊರಗೆ ಬಂದ ಮೇಲೂ ಅವನ ಸುತ್ತ ಪಾತ್ರಗಳಿವೆ, ಜನ ಓಡಾಡ್ತಾ ಇದ್ದಾರೆ, ಅಲ್ಲೊಂದು ರಿವೆಂಜ್ ಗೇಮ್ ಕೂಡ ನಡೀತಾ ಇದೆ. ಹಾಗೇನೆ ಪ್ರತಿ ಪಾತ್ರನ ತೋರಿಸಿರೋ ರೀತಿ. ಅಚ್ಯುತ್ ಕುಮಾರ್ ಅವ್ರಿಗೆ ಒಂದೊಳ್ಳೆ ಪ್ರಾಮಿನೆಂಟ್ ರೋಲ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಅಂಡ್ ವಿನಯ್ ಅವ್ರಿಗೂ ಕೂಡ ಒಳ್ಳೆ ಸ್ಪೇಸ್ ಅನ್ನ ಕೊಟ್ಟಿದ್ದಾರೆ. ಇನ್ನ ನಿಮ್ಮ ಅಚ್ಚುಮೆಚ್ಚಿನ ನಟ ಕಾಮಿಡಿಯನ್ ಗಿಲ್ಲಿ ಅವರು ಒಳ್ಳೆ ಆಯ್ಕೆನೆ ಹೌದು. ಬಿಕಾಸ್ ಅವರ ಕಾಮಿಡಿ ಟೈಮಿಂಗ್ ಅದೇನೋ ಆಕ್ಟ್ ಮಾಡ್ತಾ ಇದಾರೆ ಅಂತಾನೆ ಅನ್ಸಲ್ಲ, ಸಖತ್ ನ್ಯಾಚುರಲ್ ಆಗೇ ಕಾಣ್ತಾರೆ. ಸೊ ಅದು ಸಹ ಇಷ್ಟ ಆಯ್ತು. ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಇಂಟೆನ್ಸ್ ಆಗೂ ಇದೆ, ಇಂಟೆಲಿಜೆಂಟ್ ಆಗೂ ಕಟ್ಕೊಟ್ಟಿದ್ದಾರೆ ಅಜನೀಶ್ ಅವರು. ಅದರಲ್ಲಿ ಒಳ್ಳೆ ಲೇಯರ್ ಗಳನ್ನ ನೋಡಬಹುದು, ಸಾಲಿಡ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಬಟ್ ಎಲ್ಲೋ ಮಧ್ಯೆ ಅರಸನ್ ಪ್ರೋಮೋ ಬಿಜಿಎಂ ಕೇಳ್ದಾಗಾಯ್ತು. ನಿಮಗೂ ಹಾಗೆ ಅನಿಸ್ತಾ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಬಟ್ ಎನಿವೇಸ್ ಪರವಾಗಿಲ್ಲ, ವಿಜುವಲಿ ಇಂಟೆನ್ಸ್ ಆಗೋ ತರ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರೆ ಸಾಕು ಸಿನಿಮಾದಲ್ಲಿ. ಅಂಡ್ ಆಲ್ಸೋ ಹಾಡುಗಳ ವಿಷಯಕ್ಕೆ ಬಂದ್ರೆ ನನಗೆ ಯಾವುದೂ ಅಷ್ಟೇನ್ ಇಂಪ್ರೆಸ್ ಮಾಡ್ಲಿಲ್ಲ. ಸೊ ಹೋಪ್ಫುಲ್ಲಿ ಸ್ಕೋರಿಂಗ್ ಮೇಲೆ ಹೆಚ್ಚಿನ ಗಮನ ಕೊಟ್ಟಿದ್ರೆ ಸಾಕು ಅಜನೀಶ್ ಅವರು, ಮಿಕ್ಕಿದ್ದನ್ನ ಕಥೆ ತಾನಾಗೆ ನೋಡ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ಇನ್ನ ಆಕ್ಚುಲಿ ವಿಜುವಲ್ಸ್ ಇನ್ನೊಂಚೂರು ಬೆಟರ್ ಆಗ್ಬೇಕಾಗಿತ್ತು. ಪರ್ಟಿಕ್ಯುಲರ್ಲಿ ಆಕ್ಷನ್ಸ್ ಅಲ್ಲಿ, ಆ ಬ್ಲಾಸ್ಟ್ ಸೀಕ್ವೆನ್ಸ್ ಅಲ್ಲಿ ಅದರ ಎಫೆಕ್ಟ್ ತುಂಬಾನೇ ಆರ್ಟಿಫಿಷಿಯಲ್ ಅಂತ ಅನಿಸ್ತಾ ಇದೆ, ಪ್ಯಾಚಿಯಾಗಿ ಕಾಣ್ತಾ ಇದೆ. ಸೊ ಅದನ್ನ ಇನ್ನು ಫೈನ್ ಆಗಿ ರೆಂಡರ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮಗೆ ಈ ಟ್ರೈಲರ್ ನೋಡಿ ಏನ್ ಅನ್ನಿಸ್ತು, ಇದ್ರಲ್ಲಿ ಏನಾದ್ರೂ ಹೇಳೋದಕ್ಕಿದ್ರೆ ಖಂಡಿತ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ಟೋರಿ ಬಗ್ಗೆ ನಿಮ್ಮ ಅನಾಲಿಸಿಸ್ ಏನು ಅನ್ನೋದನ್ನ ಕೇಳೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.